ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಾಲೆಯಿಂದ ಮಗುನ ಕರೆತರ ಸಮಯದಲ್ಲಿ ಶಾಲಾ ವ್ಯಾನ್ಗೆ ಸಿಕ್ಕಿ 5 ವರ್ಷದ ಮಗು ಸಾವನ್ನಪ್ಪಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ತಂದೆ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಎಷ್ಟು ಗಂಟೆಗೆ ಸರ್? ಸುಮಾರು ಒಂದು 4:10 ಟೈಮಿಂಗ್ಸ್ ಎಲ್ಲ ಆಯಿತು. ಈಗ ಅವರಮ್ಮ ಸ್ಕೂಲಿಂದ ವ್ಯಾನ್ ಬಂತು, ಕರ್ಕೊಂಬರಕ್ಕೆ ಹೋಗಿದ್ರು. ಆ ಚಿಕ್ಕ ಹುಡುಗಿ ಮತ್ತು ಅವರಮ್ಮ ಹೋಗಿದ್ದಾರೆ. ಆಮೇಲೆ ದೊಡ್ಡ ಹುಡುಗಿ ಸ್ಕೂಲ್ ವ್ಯಾನ್ ಮಾಡಿತ್ತು, ಸ್ಕೂಲ್ ವ್ಯಾನಿಂದ ಹಿಡ್ದಿದ್ದಾರೆ. ಹಿಡ್ದಾದ್ಮೇಲೆ ಅವನು ಹೊಸಬ್ಬ ಅಂತ ಡ್ರೈವರು. ಮುಂಚೆ ಡ್ರೈವರ್ ಬರ್ತಿದ್ದವನು ಕರೆಕ್ಟಾಗಿ ಮನೆ ಹತ್ರನೇ ವ್ಯಾನ್ ತೊಗೊಂಬಂದು ಇಳಿಸ್ಬಿಟ್ಟು ಮನೆ ಬಾಗಿಲು ತಟ್ಟಿ ಬಿಟ್ಟು ಹೋಗೋನು. ಇವನು ಯಾರೋ ಇವತ್ತು ಹೊಸಬ್ಬ ಅಂತೆ. ನಮ್ಮ ಮನೆಯವ್ರಿಗೂ ಗೊತ್ತಾಯಿತು, ಇವತ್ತು ಯಾರೋ ಹೊಸಬ್ಬ ಇದ್ದಂಗೆ ಇದ್ದಾನಲ್ಲ ಅಂತ ಗೊತ್ತಾಯಿತು. ಆಮೇಲೆ ಒಂದು ಮಗುನ ಹಿಂಗೆ ತೊಗೊಂಡೋಗಿದ್ದಾರೆ. ಇನ್ನೊಂದು ಇವ್ನು ಮೂವ್ ಮಾಡಿದಾಗ ಅದು ಇದಾಗಿದೆ, ಇನ್ಸಿಡೆಂಟ್ ಆಗಿದೆ ಸರ್. ಇದು ಸರ್, ಈಗ ತಾಯಿ ಜೊತೆ ತನಿಷಾ ಮೃತಪಟ್ಟಂಥ ಮಗು ಹೋಗಿತ್ತು. ಸಡನ್ನಾಗಿ ಯಾವ ರೀತಿ ಅಂದರೆ ಮಗುನೇ ಅಡ್ಡ ಹೋಯ್ತು ಅಥವಾ ಅವನೇ ರ್ಯಾಶಾಗಿ ಬಂದ ಅಂದ? ಅದು ರ್ಯಾಶಾಗಿ ಅಂದರೆ ಒಂದು ಮಗುನ ಕರ್ಕೊಂಡಿದ್ದಾರೆ, ಸ್ಕೂಲ್ ಹೋಗಿತ್ತಲ್ಲ ಆ ಮಗುನ ಕರ್ಕೊಂಬಂದಿದ್ದಾರೆ. ಆಮೇಲೆ ಸ್ಕೂಲ್ ಬ್ಯಾಗು ಮತ್ತು ಊಟದ ಬ್ಯಾಗೇನು ಇಸ್ಕೊಂಡಿದ್ದಾರೆ. ಆಮೇಲೆ ಈ ಮಗು ಅಲ್ಲೇ ಇತ್ತು. ಇವ್ನು ರ್ಯಾಶಾಗಿ ಮೂವ್ ಮಾಡಿದಾಗ ಅದು ಒಂದು ಇನ್ಸಿಡೆಂಟ್ ಆಗಿದೆ ಸರ್. ಅದು ಈಗ ಪ್ರತಿನಿತ್ಯ ಹೆಂಗೆ ತಾಯಿ ಜೊತೆ ಮಗು ಬಂದು ಅಕ್ಕ ಕನಿಕಾ ಅವ್ರನ್ನ ಕರ್ಕೊಂಡು ಬರ್ತಿತ್ತು, ಅದೇ ರೀತಿ ಹೋಗಿದ್ರು ಇವತ್ತು ಕೂಡ? ಹೌದು, ಯಾವಾಗಲೂ ಅವ್ರ ಅಕ್ಕ ಬಂದಾಗ ಸ್ಕೂಲಿಂದ ಅವ್ರು ಸ್ಕೂಲ್ ಬಸ್ ಮಾಡಿದ್ದೆ. ಸ್ಕೂಲಿನಿಂದ ಡೈಲಿ ಹೇಳೋದು, ಚಿಕ್ಕವಳು ಬಂದು 1 ಗಂಟೆಗೆ ಬಿಟ್ಬಿಡ್ತಾರೆ, ದೊಡ್ಡ ಹುಡುಗಿಗೆ 4 ಗಂಟೆಗೆ ಬಿಡ್ತಾರೆ. ಹಂಗಾಗಿ ನಮ್ಮ ಅಕ್ಕ ಬಂತು ಅಂತ ರೆಗ್ಯುಲರಾಗಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಕರ್ಕೊಂಬರಕ್ಕೆ ಹೋದಾಗ ನಮ್ಮ ಅಕ್ಕ ಬಂತು ಅಂತ ನೋಡಿ ಸುಮ್ಮನೆ ಮಗು ಅಕ್ಕನ ನೋಡ್ಬಿಟ್ಟು ಸುಮ್ಮನೆ ಆಟ ಆಡೋದು ಅದು ಇದು ಮಾಡೈತೆ. ಅಂಥ ಟೈಮಲ್ಲಿ ಇನ್ಸಿಡೆಂಟ್ ಈ ಥರ ಹಿಂಗಾಗೋಯ್ತು ಸರ್. ಅಂದರೆ ಮುಂದೆಗಡೆ ವೀಲ್ಗೆ ಸಿಕ್ತಾ ಅಥವಾ ಮುಂದೆ ವೀಲ್ ಸಿಕ್ಕಿದೆ, ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಮಲ್ಕೊಂಡಿದ್ದೆ, ನಮ್ಮ ಮನೆಯವ್ರು ಜೋರಾಗಿ ಅಳ್ಕೊಂಡು ಓಡಿ ಬಂದರು. ನಾನು ಆಮೇಲೆ ಪಕ್ಕದ ಮನೆಯವರೆಲ್ಲ ಯಾಕೆ ಅಳ್ತಾರೆ ನೋಡಿ, ಹೋಗು ಅಂದರು. ನನಗೇನು ಅಂತ ಗೊತ್ತಾಗಲಿಲ್ಲ, ಯಾಕೆ ಏನಾಯಿತು ಅಂತ ಹೊಡೋದೆ. ಆಮೇಲೆ ನೋಡಿದಾಗ ಹಿಂಗಾಗಿತ್ತು. ಆಮೇಲೆ ನಾನು ಬಂದ್ಬಿಟ್ಟೆ ಸರ್. ಅದು ಸರ್, ಘಟನೆ ಆದ ತಕ್ಷಣ ಚಾಲಕ ಸ್ಥಳದಲ್ಲೇ ಇದ್ನಾ ಹೇಗೆ ಅಂತ? ಚಾಲಕ ಸ್ಥಳದಲ್ಲೇನು ಇರಲಿಲ್ಲ, ಎಲ್ಲ ಲೋಕಲೆಲ್ಲ ನೋಡಿದ್ರು, ಚಾಲಕ ಇರಲಿಲ್ಲ ಸ್ಥಳದಲ್ಲಿ. ಹಂಗಾಗಿ ಆಮೇಲೆ ಮುಂದಿನ ಪ್ರೊಸೆಸ್ ಆಯಿತು ಸರ್. ಅದು ಯಾವ ಶಾಲೆಗೆ ಹೋಗ್ತಿತ್ತು ನಿಮ್ಮ ದೊಡ್ಡ ಮಗಳು? ಮತ್ತು ಹಿಂಗೆ ಆದ ತಕ್ಷಣ ಏನಾದರೂ ಶಾಲಾ ಆಡಳಿತ ಮಂಡಳಿ ಸಂಪರ್ಕ ಬಂದಿದೆ ಅಂತ? ಸರ್, ಅದು ಮುಂಚೆ ಗುರುಪರಂಪರ 2 ಹುಡುಗಿನೂ ಸೇರಿಸ್ತಿದ್ದ. ಅದು ದೊಡ್ಡ ಹುಡುಗಿ ಒಂದು ಸ್ವಲ್ಪ ಚುರುಕು ಒಂದು ಸ್ವಲ್ಪ ಕಮ್ಮಿ ಇತ್ತು ಅಂತ ನಾವೇನು ಮಾಡ್ದೋ ಎಲ್ಲ ರೆಫರ್ ಮಾಡಿದ್ದು ಕಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲೂ ಹಾಕಿದ್ದೋ ನಾವು. ಅಲ್ಲಿ ಹಾಕ್ದಾಗ ದೂರ ಆಗುತ್ತೆ ನಮಗೆ ಅಂದ್ಬಿಟ್ಟು ಸ್ಕೂಲ್ ಬಸ್ಸು ಮಾಡ್ದೋ. ಈ ಚಿಕ್ಕ ಹುಡುಗಿ ತುಂಬ ಇಂಟೆಲಿಜೆಂಟು ಸರ್. ಮಾತ್ರ ಎಲ್ಲರೂ ಅವ್ರ ಕ್ಲಾಸ್ ಮಿಸ್ಸೇ ಹೇಳ್ತಾರೆ, ನಿಮ್ಮ ಹುಡುಗಿ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ, ನನ್ನ ಹತ್ರ ಕೊಟ್ಬಿಡಿ, ನಾವೇ ಸಾಕೊಂಡಿರ್ತೀವಿ ಅಂತ ಹೇಳ್ತಾರೆ ಮೇಡಮ್ಗಳು. ಅಂಥ ಇದರಲ್ಲಿ ಈ ಥರ ಇನ್ಸಿಡೆಂಟ್ ಹಿಂಗೆ ಆಯಿತು ಸರ್. ಅದು ಮುಂದಿನ ಶುಕ್ರವಾರ ಪಾಪುದು ಬರ್ತ್ಡೇ ಕೂಡ ಇತ್ತು, ಈ ನಡುವೆಲ್ಲಿ ಹಿಂಗಾಗ್ಬಿಟ್ಟು ಈಗ ಮುಂದಿನ ಶುಕ್ರವಾರ ಅದೇ ಅರೇಂಜ್ಮೆಂಟ್ ಎಲ್ಲ ಮಾಡಿತ್ತು ಸರ್. ಒಂದು 15 ಡೇಸಿಂದ 5 ವರ್ಷದ ಬರ್ತ್ಡೇ ಎಲ್ಲ ಮಾಡಬೇಕು ಅಂತ ಅರೇಂಜ್ಮೆಂಟ್ ಎಲ್ಲ ಬುಕ್ಕಿಂಗ್ ಮಾಡಿದ್ದು. ಅದು ನೋಡಿದ್ರೆ ಈ ಥರ ಹಿಂಗಾಗೋಗಿದೆ ಸರ್. ಅದು ತಾಯಿ ಕಣ್ಣೆದ್ರಲ್ಲೇ ಆ ಮಗು. ಅದೇ ಪೊಲೀಸರು ಹೇಳೋ ಪ್ರಕಾರ ಅದು ಹಿಂಗೆ ಹತ್ತಾದ್ಮೇಲೆ ಅದೇನೋ ಕಿರ್ಚಿದೆಯಂತೆ. ಆಮೇಲೆ ಇವರು ಏನು ಹಿಂಗೆ ಕಿರಿಸ್ತಲ್ಲ ಹಿಂದೆಯಿಂದ ಅಂದ್ಬಿಟ್ಟು ಹಿಂಗೆ ತಿರ್ಗಿ ನೋಡಿದ್ದಾರೆ. ಆಮೇಲೆ ನೋಡಿದ್ರೆ ಹಿಂಗೆ ಇನ್ಸಿಡೆಂಟ್ ಆಗಿ ಓಡಿ ಬಂದರು ಜೋರಾಗಿ, ಎಲ್ಲ ಬ್ಯಾಗೆಲ್ಲ ಬಿಸಾಕಿ ಓಡಿ ಬಂದು ಈ ಥರ ಕಿರ್ಚಾಡ್ತಿದ್ರಲ್ಲ ನಮ್ಮ ಮನೆಯೊಳಗೆ ಕಿಶೋರ್ ಅಂತ. ಆಮೇಲೆ ನಾನು ಹೊಡೋದೆ ಸರ್, ಹಿಂಗೆ ಆಯ್ತು ಅಂತ. ಈಗ ವ್ಯಾನಲ್ಲಿ ಒಬ್ಬರು ಆಯಾ ಕೂಡ ಇರ್ತಾರೆ, ಅವರು ಇದ್ರಾ ಅಥವಾ ಬರೀ ಚಾಲಕ ಮಾತ್ರನೇ ಕರ್ಕೊಂಬಂದಿದ್ದ ಅಂತ? ಚಾಲಕ ಮಾತ್ರ ಇದೆ ಸರ್, ಆಯಾ ಯಾರೂ ಇರಲಿಲ್ಲ. ಅದು ಸ್ಕೂಲ್ ಇಳಿಸ್ಬಿಟ್ಟು ಅವ್ರ ಅಮ್ಮ ಹಿಂಗೆ ಕೈ ಹಿಡ್ಕೊಂಡಾಗ ಅದು ಮೂವ್ ಆದಾಗ ಹಿಂಗೆ ಇನ್ಸಿಡೆಂಟ್ ಆಗಿದೆ. ಎಕ್ಸ್ಟ್ರಾ ಆಯಾ ಥರ ಹೆಲ್ಪರ್ಸ್ ಯಾರೂ ಇರಲಿಲ್ಲ ಅದು ಗಾಡೀಲಿ. ಸರ್, ನೀವು ನೋಡಿದಾಗ ಇನ್ನೂ ಮಕ್ಕಳುಗಳು ಆ ವ್ಯಾನಲ್ಲಿ ಇದ್ರಾ? ಇದ್ರು ಸರ್, ನಾನು ನೋಡಿಲ್ಲ. ಇದ್ರು ಅಂತ ನಮ್ಮ ಮನೆಯವ್ರು ಮುಂಚೆ ಎಲ್ಲ ಹೇಳಿದ್ದಾರೆ. ಏನು 7ನೇ ಲಾಸ್ಟ್ನೇ ಸ್ಟಾಪು ಅಂತ ನಾನು ಕೇಳಿದಾಗ ಇಲ್ಲ, 7ದು ಯಾವಾಗಲೂ ಇನ್ನೂ 4-5 ಜನ ಇದ್ದಾರೆ ಅಂತಲೇ ಹೇಳಿದ್ದಾರೆ. ಅಷ್ಟೇ ಸರ್. ಏನು ಹೇಳ್ತೀರಾ ಸರ್? ಈಗ ಆ ಒಂದು ನಿರ್ಲಕ್ಷ್ಯಕ್ಕೆ ನೋಡಿ ಗೊತ್ತು ಗುರಿ ಇಲ್ದಂಥ ಚಾಲಕನ ಕಳಿಸ್ಬಿಟ್ಟು ಈಗ ಮಗು ಕಂದಮ್ಮ. ನಾನು ಬೆಳಿಗ್ಗೆ ಇನ್ನೂ ಓದೋದು ಸರ್, ಯಾವುದೋ ಒಂದು ಸ್ಟೇಟಸಲ್ಲಿ ಗ್ರೂಪಲ್ಲಿ ಬಂದಿತ್ತು. ಈಗ ಯಾವುದು ಅಂದರೆ ಶಾಲೆ ಮಕ್ಕಳು ಸ್ಕೂಲ್ ಬಿಡೋವರೆಗೂ ಮನೆಗೆ ಬಿಡೋವರೆಗೂ ಶಾಲಾ ಸಿಬ್ಬಂದಿ ಆಡಳಿತನೇ ಅದು ಹೊಣೆ ಅಂತ. ಅದು ನಾನು ಬೆಳಿಗ್ಗೆ ಜಸ್ಟ್ 10 ಗಂಟೆ ಹಂಗೆ ಓದಿದೆ. ನಾನು ಓದ್ಬಿಟ್ಟು ನಾನು ಸುಮ್ಮನೆ ಆದೆ ಹಂಗೆ. ಆಮೇಲೆ ನೋಡಿದ್ರೆ ಇಂಥ ಇನ್ಸಿಡೆಂಟ್ ಆಗಿದೆ. ಆ್ಯಕ್ಚುಲಿ ಅವರು ಸ್ಕೂಲ್ನವರು ಇದು ಮಾಡಬೇಕು ಸರ್. ಇದು ಮೃತಪಟ್ಟಂಥ ಮಗುಗೆ ಎಷ್ಟು ವರ್ಷ ಮತ್ತು ಅವ್ರ ಅಕ್ಕನಿಗೆ ಎಷ್ಟು ವರ್ಷ ಸರ್? ಸರ್, ಅದು ಮೃತಪಟ್ಟ 4.5 5 ಈಗ ಮಂಗಳವಾರ ಏನೋ ಬಂದರೆ 5 ವರ್ಷ ಆಗುತ್ತೆ. ಇನ್ನೊಂದು 6.5-7 ವರ್ಷ ಸರ್. ಅದು ದೊಡ್ಡ ಹುಡುಗಿ ಅಕ್ಕಂಗೆ ಅದು ಹಿಂಗಾಯ್ತು ಸರ್. ಅದು ನೋಡಿದ್ರಲ್ಲ, ಏನೋ ತಾಯಿಯ ಕಣ್ಣೆದ್ರೇ ಆ ಒಂದು ಪುಟ್ಟ ಕಂದಮ್ಮ
ಆ ವ್ಯಾನ್ ಶಾಲಾ ಒಂದು ವ್ಯಾನ್ಗೆ ಸಿಕ್ಕಿ ಸಾವನ್ನಪ್ಪಿರೋಂಥದ್ದು. ಹಾಗಾಗಿ ಘಟನೆ ನಡೀತಲೇ ಏನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದು ಏನೋ ಒಂದು ಮಹಾಚಾರ ಕಾರ್ಯನ ನಡೆಸಿ ಇದು ಮಾಡಿದ್ದಾರೆ. ಬಟ್ ಘಟನೆ ನಡೆದ ಬಳಿಕ ಆ ಸ್ಥಳದಲ್ಲೇ ಏನೋ ಶಾಲಾ ವ್ಯಾನ್ನ ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ಹಾಗಾಗಿ ಅವನ ಕ್ರಮಕ್ಕೆ ಆಗ್ರಹಿಸ್ತಾ ಇರೋಂಥವ್ರು ನೊಂದಂಥ ಕುಟುಂಬದವರು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.